ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆಯ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು, ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತ ಹೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆಯ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು, ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತ ಹೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆಯ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು, ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತ ಹೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ
ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆದ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆದ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತ ಹೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗದಗ ಜಿಲ್ಲೆಯ ಮತ್ತೊಂದು ಜಾಗ ನಾಗಾವಿಯಲ್ಲೊಂದು ರಹಸ್ಯ ಗುಹೆ ಇದೆ. ಆ ಗುಹೆಗೂ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಒಂದು ಬಾವಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗುಹೆಯ ಒಳಗಡೆ ನಿಂಬೆಹಣ್ಣು, ಎಲೆ ಇಂಥ ವಸ್ತುಗಳನ್ನ ತೇಲಿ ಬಿಟ್ರೆ ಅದು ಸೀದಾ ಒಂದು ಲಕ್ಕುಂಡಿಯ ಬಾವಿಯೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ನಾಗಾವಿಯ ಗುಹೆಯಲ್ಲಿ ಇನ್ನೂ ಸಾಕಷ್ಟು ರಹಸ್ಯ ವಿಚಾರಗಳಿದೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆದ ಬಳಿ ಇದ್ದೇವೆ. ಒಂದು 100-200 ಮೀಟರ್ ಒಳಗಡೆ ಹೋದರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತೇಳಿ ನೋಡಲು ಬಂದಂತ ಸಮಯದಲ್ಲಿ ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.